ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನವೆಂಬರ್ ಕ್ರಾಂತಿಯ ಮಧ್ಯೆ ಸಿದ್ದರಾಮಯ್ಯ ಪುತ್ರರ ಅಹಿಂದ ತತ್ವ ಸಂಚಲನ. ಸಿದ್ದು ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ. ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಸೈದ್ಧಾಂತಿಕ ದಾಳ ಉರುಳಿಸಿದ ಸಿಎಂ ಪುತ್ರ. ತಂದೆಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟುಕೊಂಡವರು. ಅದೇ ಸಿದ್ಧಾಂತದಲ್ಲಿ ಸತೀಶ್ ಜಾರಕಿಹೊಳಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದ ಯತೀಂದ್ರ. ರಾಜ್ಯದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಸಿಎಂ ಆಗುವ ಅರ್ಹತೆ ಇರುವ ಅನೇಕರು ಪಕ್ಷದಲ್ಲಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಎಂದ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಮಧ್ಯೆ ಸಂಘರ್ಷ. ಸಂಘದ ಪಥಸಂಚಲನ ದಿನವೇ ಜಾಥಾ ನಡೆಸಲು ಜೈ ಭೀಮ್ ಆರ್ಮಿಯ ಪತ್ರ. ಸರ್ಕಾರ ಅನುಮತಿ ಕೊಡದಿದ್ರೆ ನಾಳೆ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರ. ಸರ್ಕಾರ ಅವಕಾಶ ನೀಡದ ಕಾರಣ ನ್ಯಾಯಾಲಯದ ಮೊರೆ. ನಮ್ಮ ಹಕ್ಕಿಗೆ ನ್ಯಾಯ ಸಿಗುತ್ತೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಿಶ್ವಾಸ. ಆರ್ಎಸ್ಎಸ್ ರಾಜಕೀಯ ಪಕ್ಷವಲ್ಲ, ದೇಶದ ಶ್ರೇಷ್ಠತೆ ಸಾರುವಂತಹ ಸಂಸ್ಥೆ. ಆರ್ಎಸ್ಎಸ್ನಲ್ಲಿ ಪಾಲ್ಗೊಳ್ಳುವಂಥದ್ದು ಅವರವರ ವೈಯಕ್ತಿಕ ವಿಚಾರ. ರಾಘವೇಂದ್ರ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ಹೇಳಿಕೆ. ನಾಯಕನಹಟ್ಟಿಯ ಸಂಸ್ಕೃತ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಹಲ್ಲೆ ಪ್ರಕರಣ. ಶಾಲೆಗೆ ಹಿರಿಯ ನ್ಯಾಯಾಧೀಶರ ತಂಡ ಭೇಟಿ ನೀಡಿ ಪರಿಶೀಲನೆ. ವಿಡಿಯೋ ರೆಕಾರ್ಡ್ ಮಾಡಿದವರ ಬಗ್ಗೆಯೂ ಸಹಿತ ಮಠದ ಇಒ ಬಳಿ ಮಾಹಿತಿ ಪಡೆದ ನ್ಯಾಯಾಧೀಶರು. ಹಾಸನಾಂಬೆ ದರ್ಶನಕ್ಕೆ ತೆರೆ ಬೀಳಲು ಕ್ಷಣಗಣನೆ. 12 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಭಕ್ತಿಯ ಪರಿಕಾಷ್ಠೆ. ಇಂದು ಮಧ್ಯಾಹ್ನ ಮುಚ್ಚಲಿದೆ ಶಕ್ತಿ ದೇವತೆ ದೇಗುಲದ ಬಾಗಿಲು. ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ರೈತರಿಗೆ ಸಂಕಷ್ಟ. ಮೆಕ್ಕೆಜೋಳದ ರಾಶಿಗೆ ನೀರು ನುಗ್ಗಿ ಅನ್ನದಾತ ಕಂಗಾಲು. ಎಕರೆಗೆ 25ರಿಂದ 30 ಸಾವಿರ ಸಾಲ ಮಾಡಿ ಬೆಳೆದಿರುವಂತಹ ಬೆಳೆ ನೀರು ಪಾಲು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್. ಆಂಧ್ರ, ತೆಲಂಗಾಣ, ತಮಿಳುನಾಡಿನಲ್ಲಿ ಧಾರಾಕಾರ ಮಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ದೀಪಾವಳಿ ಸಂಭ್ರಮದ ವೇಳೆ ಅಗ್ನಿ ಅವಘಡ. ಪಟಾಕಿ ಅವಾಂತರದಿಂದ 5 ಅಂತಸ್ತಿನ ಕಟ್ಟಡ ಸಂಪೂರ್ಣ ಭಸ್ಮ. ಕಟ್ಟಡದಲ್ಲಿದ್ದ 19 ಕುಟುಂಬಗಳ ರಕ್ಷಣೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಹೈದರಾಬಾದ್ನ ಪೋಚಾರಂನಲ್ಲಿ ಗೋರಕ್ಷಕನ ಮೇಲೆ ಗುಂಡಿನ ದಾಳಿ. ಗೋರಕ್ಷಕ ಪ್ರಶಾಂತ್ ಅಲಿಯಾಸ್ ಸೋನುಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಆರೋಪಿ ಇಬ್ರಾಹಿಂ ನಾಪತ್ತೆ. ಪೊಲೀಸರಿಂದ ತೀವ್ರ ಹುಡುಕಾಟ. ರಾಜಕೀಯ ತಿರುವು ಪಡೆದುಕೊಂಡ ಗೋರಕ್ಷಕನಿಗೆ ಗುಂಡೇಟು ಪ್ರಕರಣ. ದಾಳಿಯಲ್ಲಿ ಖಂಡನೆ ಮಾಡಿದ್ದ ನಾಯಕರು. ಆರೋಪಿ ಇಬ್ರಾಹಿಂ ಎಐಎಂಐಎಂ ಪಕ್ಷದವನಾಗಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹ. ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನ ಪಡೆದ ರಾಷ್ಟ್ರಪತಿ. ಭಾರತದ ರಾಷ್ಟ್ರಪತಿ ಇತಿಹಾಸದಲ್ಲೇ ಮೊದಲ ಭೇಟಿ. ಅಯ್ಯಪ್ಪನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ದ್ರೌಪದಿ ಮುರ್ಮು. ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸಲು ಅಮೆರಿಕ ಅಧ್ಯಕ್ಷ ಹರಸಾಹಸ. ದಕ್ಷಿಣ ಕೊರಿಯಾದಲ್ಲಿ ಚೀನಾ ಅಧ್ಯಕ್ಷ ಟ್ರಂಪ್ ಭೇಟಿಗೆ ವೇದಿಕೆ ಸಿದ್ಧ. ಭಾರತ ರಷ್ಯಾದ ತೈಲ ಆಮದು ಕಡಿಮೆ ಮಾಡಲಿದೆ ಎಂದ ಟ್ರಂಪ್ ಪುನರುಚ್ಚಾರಣೆ. ಮಹಿಳಾ ವಿಶ್ವಕಪ್ನಲ್ಲಿ ಭಾರತಕ್ಕೆ ಇಂದು ಡೂ ಆರ್ ಡೈ ಮ್ಯಾಚ್. ಕಿವೀಸ್ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಭಾರತದ ವನಿತೆಯರು. ಸೋತರೆ ಸೆಮಿಸ್ ಏರುವಂತಹ ಹಾದಿ ಮತ್ತಷ್ಟು ಕಠಿಣ. ಇಂದು ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 2ನೇ ಏಕದಿನ ಪಂದ್ಯ. ಟೀಂ ಇಂಡಿಯಾಗೆ ಸರಣಿ ಸಮಬಲದ ಗುರಿ. ವಿರಾಟ್ ಮತ್ತು ರೋಹಿತ್ ಆಟದ ಮೇಲೆ ಎಲ್ಲರ ಕಣ್ಣು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.